ನ್ಯೂಸ್ ಅಂಟರ್ ಕನ್ನಡ 2025 ನೂತನ ವರ್ಷದ ಶುಭಾಶಯಗಳನ್ನು ನಾಡಿನ ಹಾಗೂ ತಾಲೂಕಿನ ಜನತೆಗೆ ತಿಳಿಸುತ್ತಾ ಅವರು ಸ್ವಗೃಹ ಎಚ್ ನಾಗಸಂದ್ರದಲ್ಲಿ ಕರೆದಿದ್ದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಎನ್.ಎಚ್. ಶಿವಶಂಕರ ರೆಡ್ಡಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಬದ್ಧ ಎಂದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ಭಿನ್ನಮತ ಕಾರಣಾಂತರಗಳಿಂದ ಮುಖಂಡರ ಪಕ್ಷದ್ರೋಹದಿಂದ ಸೋಲು ಅನುಭವಿಸಬೇಕಾಯಿತು. ಆದರೂ ಎದೆಗುಂದದೆ ಮತ್ತೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡುತ್ತೇನೆ ಎಂದರು. ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದ ಇತಿಹಾಸ ಇದೆ. ದೇಶದ ಸ್ವತಂತ್ರ ಮತ್ತು ಅಭಿವೃದ್ಧಿಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಆದರೆ ಬಿಜೆಪಿ ಪಕ್ಷ ಧರ್ಮ, ಜಾತಿ ಹೆಸರಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಿದೆ. ಅದು ಹೆಚ್ಚು ದಿನ ಇರುವುದಿಲ್ಲ. ಮತ್ತೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿಯುವುದು ಖಚಿತ ಎಂದರು. ಮಾಜಿ ಪ್ರಧಾನಿಗಳಾದ ಡಾ. ಮನಮೋಹನ್ ಸಿಂಗ್ ಹಾಗೂ ಎಸ್.ಎಂ. ಕೃಷ್ಣ ಅವರಿಗೆ ಶ್ರದ್ಧಾಂಜಲಿ ಸೂಚಿಸಿ ಅವರ ಸೇವೆಯನ್ನು ಕೊಂಡಾಡಿದರು. ಮುಂದಿನ ಚುನಾವಣೆಯಲ್ಲಿ ಜನ ಅವರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದರು. ನನ್ನ ಅಧಿಕಾರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ತಾಲೂಕಿಗೆ ಮಾಡಿದ್ದೇನೆ. ಅದು ಜನರಿಗೆ ಅರಿವು ಇದೆ. ತಾಲೂಕಿನಲ್ಲಿ ಕೈಗಾರಿಕಾ ವಲಯ ಸ್ಥಾಪನೆಯಿಂದ ಯುವ ಜನತೆಗೆ ಮತ್ತು ಮಹಿಳೆಯರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಟ್ಟಿದ್ದೇನೆ. ಬೆಂಗಳೂರು ಗೌರಿಬಿದನೂರು ರಾಜ್ಯ ಹೆದ್ದಾರಿಯನ್ನು ಮಾಡಿಸಿದ್ದರಿಂದ ತಾಲೂಕಿನಲ್ಲಿ ಭೂಮಿ ಬೆಲೆ ದುಪ್ಪಟ್ಟಾಗಿದೆ. ಇದರಿಂದ ರೈತರಿಗೆ ವರದಾನವಾಗಿದೆ. ಶಾಶ್ವತ ನೀರಾವರಿಗೆ ಹೆಚ್ಚು ಒತ್ತು ನೀಡಿದ್ದೇನೆ ಎಂದರು. ಪಕ್ಷೇತರ ಶಾಸಕರ ಜೊತೆಯಲ್ಲಿ ಹೊಂದಾಣಿಕೆ ರಾಜಕೀಯ ಮಾಡುವುದಿಲ್ಲ. ಯಾವುದೇ ಕಾರಣಕ್ಕೂ ಬೆಂಬಲ ನೀಡುವುದಿಲ್ಲ ಎಂದರು. ಮುಂದಿನ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷ ಸಂಘಟನೆ ಮಾಡಿ ಅಭ್ಯರ್ಥಿಗಳಿಗೆ ಒತ್ತು ನೀಡುತ್ತೇನೆ ಎಂದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವ ರೆಡ್ಡಿ ಮಾತನಾಡಿ, ಕಳೆದ 8 ವರ್ಷಗಳಿಂದ ಶಿವಶಂಕರ ರೆಡ್ಡಿ ಅಣ್ಣನವರ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆ ಹಾಗೂ ವಿವಿಧ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ ಎಂದರು. ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿ.ಪಿ. ಅಶ್ವತ್ಥನಾರಾಯಣಗೌಡ, ಒಬಿಸಿ ಅಧ್ಯಕ್ಷರಾದ ಜಿಲಾಲ್ಕುಂಟ ಗಂಗಾಧರಪ್ಪ, ಯುವ ಘಟಕ ಅಧ್ಯಕ್ಷ ಜಗನ್ನಾಥ್, ನಗರಸಭಾ ಸದಸ್ಯರು, ಹಲವು ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು, ಸದಸ್ಯರುಗಳು ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದರು. ನಿಮ್ಮ ಹೈಕಮಾಂಡ್ ಹೊಂದಾಣಿಕೆ ಮಾಡಿಕೊಂಡು ರಾಜಕೀಯ ಮಾಡಿ ಅಂದರೆ ನೀವು ಹೋಗ್ತೀರಾ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ? ಅದೇ ನೋಡೋಣ. ಈಗ ಸದ್ಯಕ್ಕೆ ಈಗ ಏನಾಗ್ತದೆ, ನಾನು ಒಂದು ಸಭೆ ಆಗೋದಂಗೆ ಏನು ಹೇಳೋಕ್ಕಾಗಲ್ಲ. ಬಟ್ ನಾನಂತೂ ಒಂದು ಕೊನೆ ಅಂತ ಕೇಳ್ತೀನಿ, ನಾವು ಯಾಕಾಗಬೇಕು ಪಕ್ಷ ಅಥವಾ ಸಂಘಟನೆಯಲ್ಲಿ ನಾವು ಹೆಂಗೆ ಬಿಡೋದಿಲ್ಲ, ನನ್ನ ಕೆಲಸ ನಾನು ಮಾಡ್ತೇವೆ. ಈಗ ಇದಾದಮೇಲೆ ನಾನು ಎಲ್ಲರ ಜೊತೆ ಮಾತಾಡ್ಕೊಂಡು ಪ್ರತಿ ಹಳ್ಳಿಗೆ ಮತ್ತು ಸಂಘಟನೆಗೆ ನಾನು ಹೋಗ್ತೀನಿ. ಹಳ್ಳಿ ಪಂಚಾಯತಿಯಲ್ಲಿ ಪಕ್ಷ ಸಂಘಟನೆ ಮಾಡ್ತೀನಿ. ತೆಗೆದುಕೊಂಡು ಬದಲಾವಣೆಯನ್ನು ತಂದಂಥ ದೊಡ್ಡ ಒಂದು ಆರ್ಥಿಕ ಕ್ರಾಂತಿಕಾರ ಅಂತ ಹೇಳ್ಬೋದು. ಅದಾದಮೇಲೆ 2004ರಲ್ಲಿ ಅವರು ಪ್ರಧಾನಿ ಆದಮೇಲೆ 2000 ನಮ್ಮ ರೈಟ್ ಟು ಎಜುಕೇಷನ್ ಇರ್ಬೋದು, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇರ್ಬೋದು, ರೈಟ್ ಟು ಫುಡ್ ಸೆಕ್ಯೂರಿಟಿ ಇರ್ಬೋದು, ಮತ್ತು ಭಾಳ ಸಂಶಯ ಇತ್ತು. ಇಡೀ 140 ಕೋಟಿ ಜನಕ್ಕೂ ಕೂಡ ಒಂದು ಗುರುತಿನ ಕಾಂಗ್ರೆಸ್ ಪಕ್ಷದಲ್ಲಿ ಸುದೀರ್ಘವಾದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ನಿಮ್ಮನ್ನೇನಾದರೂ ಕಡೆಗಣಿಸ್ತಾ ಇದೆ ಅಂತ ನಿಮ್ಗೆ ಅನಿಸಿದೆಯಾ? ಕಡೆಗಣಿಸಿದೆ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಇದೆ. ಇದು ನನಗೆ ಕಡೆಗಣಿಸಿದೆ ಅಂತಲ್ಲ, ಸ್ವಲ್ಪ ಮಾನ್ಯತೆ ಕೊಡ್ತಾ ಇಲ್ಲ, ಈ ಸಮಸ್ಯೆ ಬಗೆಹರಿಸಬೇಕಾಗಿತ್ತು ನೋವಿದೆ ನನಗೆ. ನಾನು ಹೇಳಿದ್ದೀನಿ, ಅದು ಲೀಡರ್ಸ್ ಬಂದು ಹೇಳಿದ್ದೀನಿ, ಇನ್ನೊಬ್ಬ ಕೂತು ಮಾತಾಡೋಣ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಅವರೇನು ಅಂತಿಮವಾಗಿ ಒಂದು ಮೀಟಿಂಗ್ ಮಾಡಿದೆ ಮೊದಲು ನಾನೇನು ಮಾತಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಬಹುಶಃ ಈ ದಿವಸದಲ್ಲಿ ಅದರ ಬಗ್ಗೆ ಏನಾದರೂ ಕೂಡ ತಿಳಿಸ್ಬೋದು. ಏನೇ ಆಗಲಿ, ಈಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ, ಕಾಂಗ್ರೆಸ್ ಪಕ್ಷ ಕಟ್ಟಿದ್ದೀವಿ, ನಾವು ಯಾವತ್ತಿದ್ರೂ ಕಾಂಗ್ರೆಸ್. ಈಗ ಬೇರೆಯವರು ಅವ್ರು ಏನೋ ಹೇಳ್ಕೊಳ್ತಾ ಇದ್ದಾರೆ, ಅವರು ಶಾಸಕರು ಹೇಳಿದ್ದಾರೆ, ನಮ್ಮದೇ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ಏನೋ ನಮ್ಮದೇ ಬೇರೆ ಬಣ, ನಮ್ಮದು ಬೇರೆ ಥರ ಕ್ಯಾಂಡಿಡೇಟ್ಸ್ನ ಹಾಕ್ತೀವಿ ಅನ್ನೋ ಮಾತನ್ನು ಅನೇಕ ಸಲ ನಾನು ಪೇಪರ್ ಓದಿದ್ದೀನಿ, ನೀವು ಬರೆದಿದ್ದರೆ ಓದಿದ್ದೀನಿ. ಅದು ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ. ನಾವಂತೂ ಕಾಂಗ್ರೆಸ್ಸಲ್ಲಿದ್ದೀವಿ, ಕಾಂಗ್ರೆಸ್ಸನ್ನು ಕಟ್ತೀವಿ, ಕಾಂಗ್ರೆಸ್ ಪಾರ್ಟಿನ ಕಟ್ತೀವಿ. ಸೊ ಹಾಗಾಗಿ ಅದು ನಿರ್ಣಾಯಕವಾಗಿ ಯಾವ ಥರ ಆಗುತ್ತೆ ಅನ್ನೋ ಹೊಂದಾಣಿಕೆ ಪ್ರಶ್ನೆ ಇಲ್ಲ.